ನಾವೆಲ್ಲ ಬೆಂಗಳೂರಿಂದ ಒಂದು ಅದ್ಭುತವಾಗಿರೋ ಪ್ಲೇಸ್ಗೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಫ್ಯಾಮಿಲಿಯಲ್ಲಿ ನಾನು, ನಮ್ಮ ಮಾಮ, ಮತ್ತು ನಮ್ಮ ಸಿಸ್ಟರು, ನಮ್ಮಮ್ಮ, ನಮ್ಮ ಅಕ್ಕ, ಮಕ್ಕಳ ಮಕ್ಕಳು ಮತ್ತು ನನ್ನ ವೈಫು ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದಾರಪ್ಪ ಇವರು ಅಂತ ನೋಡ್ತಿದ್ದೀರಾ. ಇದು ಬೆಳ್ಳೂರು ಕ್ರಾಸ್ ಹತ್ರ ಇರೋ ಅದ್ದಿನಕಲ್ಲು ಹನುಮಂತರಾಯಪ್ಪನ ಬೆಟ್ಟ. ಇದು ತುಂಬ ಫೇಮಸ್ಸು, ಇಲ್ಲಿ ಇರೋ ಜನಗಳಿಗೆಲ್ಲ ಗೊತ್ತು. ಈ ಬೆಟ್ಟಕ್ಕೆ ಬರೋ ವಿಶೇಷ ಏನು ಅಂದರೆ, ನಮಗೆ ಬಂದು ಹೋದಾಗ ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ ಎಲ್ಲ ಸಾಲ್ವ್ ಆಗುತ್ತೆ. ನಮಗಂತೂ ತುಂಬ ಪ್ರಯೋಜನ ಆಗಿದೆ. ನೀವು ಬಂದೋಗಿ. ನಾವು ಸುಮಾರು 7 ವರ್ಷದಿಂದ ಬರ್ತಾನೆ ಇದ್ದೀವಿ. ಶ್ರಾವಣ ಶನಿವಾರದಲ್ಲೇ ನಾವು ಬರೋದು. ಈ ದೊಡ್ಡ ಬೆಟ್ಟನ ಹತ್ತಿ ಮೇಲ್ಗಡೆ ಹೋಗಬೇಕು ನಮ್ಮ ಆಂಜನೇಯ ಸ್ವಾಮಿನ ನೋಡೋಕ್ಕೆ. ನೀವೆಲ್ಲರೂ ಬನ್ನಿ, ಹೋಗೋಣ. ಬೆಟ್ಟ ಹತ್ತೋಕ್ಕೂ ಮೊದಲು ಇಲ್ಲಿ ಪೂಜೆ ಮಾಡಬೇಕು. ಪೂಜೆ ಮಾಡ್ಕೊಂಡ ನಂತರ ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ. ಬನ್ನಿ ನಾವು ಶುರು ಮಾಡೋಣ ಅಂತ ಶುರು ಮಾಡ್ಕೊಂಡು ಹೊರಟ್ವಿ. ಆಲ್ಮೋಸ್ಟು 500 ಮೆಟ್ಲಿದ್ದಾವೆ. ಇವಾಗ ಒಂದು 250 ಮೆಟ್ಲನ್ನ ಹತ್ಕೊಂಡು ಹೋದರೆ ಅಲ್ಲೊಂದು ಕಲ್ಯಾಣಿ ಸಿಗುತ್ತೆ. ಅಲ್ಲಿ ಸ್ನಾನ ಮಾಡಬೇಕು ನಾವು. ನಾನು ನಮ್ಮ ಮಾವನ ಮಗಳನ್ನ ಎತ್ಕೊಂಡು ಅರ್ಧ ಬೆಟ್ಟ ಹತ್ಬಿಟ್ಟು ಅಲ್ಲಿ ಕೂತಿದ್ದೀವಿ. ಇವಾಗ ಎಲ್ಲರೂ ಕಲ್ಯಾಣಿಲಿ ನೀರು ಸ್ನಾನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕಲ್ಯಾಣಿಯಿಂದ ನಮ್ಮ ವೈಫು ನೀರನ್ನ ತಂದು ನಮ್ಮ ಸೌಮ್ಯಕ್ಕಂಗೆ ಒಂದು ಚೌರ್ಗೆ ಬಗ್ಗಿಸ್ತಾ ಇದ್ದಾರೆ ನೋಡಿ. ಆಮೇಲೆ ನನ್ನ ತಂಗಿನೂ ಒಂದು ಬಿನ್ಗೆ ಸ್ನಾನ ಮಾಡಿದ್ಲು. ಆಹಾ, ಇವರೆಲ್ಲ ಮಾಡ್ತಾಯಿದ್ದಾರೆ, ನಾನು ಯಾರು ಕಮ್ಮಿ ಅಂತ ನಾನು ರೆಡಿ ಆದೆ ನೋಡಿ. ನೀರು ಉಯ್ಕೊಂಡು ಹತ್ತುತ್ತಾ ಇದ್ದೀವಿ ಬೆಟ್ಟನ. ಮೆಟ್ರೆ ಅಲ್ಲಿ ಬರ್ತಾ ಇರೋದು ನಮ್ಮಮ್ಮ. ಅಂತೂ ಇಂತೂ ಬೆಟ್ಟದ ಮೇಗೆ ಬಂದು ಅಂತ ಖುಷಿಗೆ ತುಂಬ ಸ್ಪೀಡಾಗಿ ಬಂದುಬಿಟ್ರು ನೋಡಿ. ಇದೇ ನಮ್ಮ ಬಾಸ್ ದೇವಸ್ಥಾನ. ಅಂತೂ ನಮ್ಮ ಬಾಸ್ ಮೀಟಾಗೋ ಟೈಮ್ ಬಂದುಬಿಡ್ತು. ಮುಂದೆ ನೋಡಿ, ಇಲ್ಲಿ ತುಂಬ ಜನನೇ ಬಂದಿದ್ದಾರೆ ಶನಿವಾರ ಆದರೂ. ವ್ಯೂ ಅಂತೂ ಸೂಪರಾಗಿದೆ. ಒಳಗಡೆ ಹೋಗ್ತಾ ಇಲ್ಲಿ ತೆಂಗಿನಕಾಯಿ ಹೊಡೆಸ್ಕೊಂಡು ಹೋಗಬೇಕು. ಹೋದ ತಕ್ಷಣ ಬಾಸ್ ಕಾಣಿಸ್ತಾರೆ. ಇಲ್ಲಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಭಕ್ತಿಯಿಂದ ನಮ್ಮ ಬಾಸ್ನ ಅಷ್ಟು ದೂರದಿಂದ ಹತ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಬೇಡ್ಕೊಂಡು, ಏನಾದರೂ ಮನಸ್ಸಲ್ಲಿದ್ದರೆ ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ನೋಡಿ. ಮೊದಲು ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಿದ್ದಾರ. ಈ ಕಲ್ಲು ಮಾತ್ರ ಇತ್ತು, ಸುತ್ತ ಈ ಥರ ದೇವಸ್ಥಾನ ಇರಲೇ ಇಲ್ಲ. ಇವಾಗ ಕಟ್ಸಿರೋದು. ಮೊದಲೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಬಾಸ್ನ ನೋಡಬೇಕಾಯ್ತು, ಮಳೆ ಬಂದರೂ ನೆನೆಬೇಕಾಯ್ತು. ಈಗ ಆ ಥರ ಇಲ್ಲ. ಮಕ್ಕಳು ಬರಲಿ, ಯಾರೇ ಬರಲಿ, ಆರಾಮಾಗಿ ನೆಳ್ಳಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು. ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲೇ ಕುಂತ್ಕೊಂಡ್ವಿ ಸ್ವಲ್ಪ ಹೊತ್ತು, ವಿಶ್ರಾಂತಿ ತೊಗೊಂಡು ಹೋಗೋಣ ಅಂತ. ಅಲ್ಲೇ ಬೂಂದಿ ಕೊಡ್ತಾಯಿದ್ರು ಪ್ರಸಾದ ಅಂತ ತೊಗೊಂಡು. ಮತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನನ್ನ ತಂಗಿ ಯಾವಾಗಲೂ ವರ್ಷ ಇದೇ ಬೆಟ್ಟದ ಮೇಲೆ ರಾಖಿ ಕಟ್ಟೋದು. ವರ್ಷ ರಾಖಿ ಹಬ್ಬ ಆಗೋದ್ಮೇಲೆ ಬಂದು ರಾಖಿ ಕಟ್ತಾಯಿದ್ಲು. ಆದರೆ ಈ ವರ್ಷ ಹಂಗಲ್ಲ, ರಾಖಿ ಹಬ್ಬದ ದಿನವೇ ಬೆಟ್ಟಕ್ಕೆ ಹೋಗಿದ್ದೀವಿ. ಅವತ್ತೇ ಅವಳು ರಾಖಿ ಕಟ್ತಾಯಿದ್ದಾಳೆ ನನಗೆ. ನನಗಂತೂ ತುಂಬಾ ಖುಷಿಯಾಯಿತು. ಅವಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಕಟ್ಬಿಟ್ಟು ಆಶೀರ್ವಾದ ಮಾಡೋದು. ಆಮೇಲೆ ಹೊರಗಡೆ ಬಂದು ಇಲ್ಲಿ ಬೆಟ್ಟದ ಮೇಲಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ನಮ್ಮ ವಾನರ ಸೈನಿಕರು ಯಾವಾಗಲೂ ಬಾಸ್ ಹತ್ರನೇ ಇರ್ತಾರೆ. ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಇವಾಗ ಕೆಳಗಡೆಗೆ ಹೋಗಬೇಕು. ಇನ್ನೇನು ನೋಡಿ, ಹೆಂಗೆ ನನ್ನ ಮುಖನೂ ನೋಡ್ಕೊಳ್ಳಿ. ನಾನೇ ವೀಡಿಯೋ ಎಲ್ಲ ಮಾಡ್ತಾ ಇರೋದು. ಎಲ್ಲರೂ ಗುರ್ತು ಸಿಕ್ಕಿದ್ರೆ ಮಾತಾಡಿಸಿ. ನೋಡೋಣ ಈ ಬಂಡೆಕಾಲನ್ನ ಅಳ್ಳಾಡ್ಸೋಣ ಅಂತ ಹೋದೆ. ಅಲ್ಲಿ ನಮ್ಮ ಹುಡುಗಿ ಇದ್ದವಳು ತುಂಬಾ ನಕ್ಕಿ ಸುಸ್ತಾಗೋದು. ತೆಳ್ಳಕಲ್ಲ, ಅಳ್ಳಾಡ್ಸೋಕ್ಕೂ ಆಗಲ್ಲ. ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬೆಂಗಳೂರಿಗೆ ಬಂದು ನೋಡಿದ್ರೆ ಭಾರಿ ಮಳೆ. ಇದು ಗೊರಗುಂಟೆಪಾಳ್ಯ ಸಿಗ್ನಲ್ಲು. ಗಾಡಿಗಳಂತೂ ತುಂಬ ಟ್ರಾಫಿಕಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾವೆ. ಅಂತೂ ಇಂತೂ ಹೆಂಗೋ ನಾವಂತೂ ಬೆಂಗಳೂರಿಗೆ ಬಂದು ಸೇರಿಕೊಂಡು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅದು ಮಾತ್ರ ಮಾಡಿಬೇಡಿ ದಯವಿಟ್ಟು. ಎಲ್ಲರೂ ಬಂದು ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿ ಯು, ಲವ್ ಯು ಆಲ್.